ಯಾವುದೇ ಬೆಳೆ ಆಗಿರ್ಲಿ, ಒಂದು ಎಕರೆಗೆ ಎಷ್ಟು ಗಿಡ ಬರುತ್ತೆ ಅಂತ ಹೇಳಿ ಯಾವ ರೀತಿ ಲೆಕ್ಕ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನ ಲೆಕ್ಕ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಎಕರೆಗೆ ನೀವು ಮೀಟರ್ ಅಲ್ಲಿ ಲೆಕ್ಕ ಮಾಡೋದಿದ್ರೆ 4,000 ಸ್ಕ್ವೇರ್ ಮೀಟರ್ ಬರುತ್ತೆ ಅಂತ ಹೇಳಿ ತಿಳ್ಕೊಂಡಿರ್ಬೇಕಾಗತ್ತೆ. ಜೊತೆಗೆ ಒಂದು ಎಕರೆಯಲ್ಲಿ ನೀವು ಅಡಿಯಲ್ಲಿ ನೀವು ಲೆಕ್ಕವನ್ನ ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ಎಕರೆ ಏರಿಯಾಗೆ 43,560 ಅಡಿಗಳಷ್ಟು ಜಾಗ ಇರುತ್ತೆ ಅಂತ ಹೇಳಿ ನೀವು ಒಂದು ತಿಳ್ಕೊಂಡಿರ್ಬೇಕಾಗತ್ತೆ ಮುಂಚೆಗೆ. ಅದೇ ರೀತಿ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾವನ್ನ ತಿಳ್ಕೊಬೇಕಾಗತ್ತೆ. ಈಗ ಒಂದು ಎಕರೆಗೆ ಎಷ್ಟು ಗಿಡಗಳಿದಾವೆ ಅಂತ ಚೆಕ್ ಮಾಡ್ಲಿಕ್ಕೆ ಇರುವಂತ ಫಾರ್ಮುಲಾ ಏನಪ್ಪಾ ಅಂದ್ರೆ, ಒಂದು ಎಕರೆಯಲ್ಲಿ ಎಷ್ಟು ಜಾಗ ಇದೆ ಡಿವೈಡೆಡ್ ಬೈ ನೀವು ಸಾಲಿಂದ ಸಾಲಿಗೆ ಎಷ್ಟು ಅಂತರವನ್ನ ಕೊಡ್ತೀರಾ ಡಿವೈಡೆಡ್ ಬೈ ನೀವು ಒಂದು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರವನ್ನ ಕೊಡ್ತೀರಾ ಅಂತ ಹೇಳಿ. ವೀಕ್ಷಕರೇ, ನಾನಿವಾಗ ನಿಮ್ಗೆ ಅಡಿಕೆಯಲ್ಲಿ ಒಂದು ಎಕರೆಗೆ ಎಷ್ಟು ಸಸಿಗಳು ಬರ್ತವೆ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ನಾನೀಗ ಮೀಟರ್ ಲೆಕ್ಕ ಮಾಡ್ತೀನಿ ಮುಂಚೆಗೆ. ಈಗ 4,000 ಸ್ಕ್ವೇರ್ ಮೀಟರ್ ಅಂತ ಹೇಳಿದೆ ಒಂದು ಎಕರೆಗೆ ನಾನು. ಡಿವೈಡೆಡ್ ಬೈ ನಾನೀಗ ಸಾಲಿಂದ ಸಾಲಿಗೆ ಒಂದು 2.25 ಮೀಟರ್ ಅಂತರವನ್ನ ಕೊಡ್ತಾ ಇದ್ದೇನೆ. ಡಿವೈಡೆಡ್ ಬೈ ಗಿಡದಿಂದ ಗಿಡಕ್ಕೆ ಒಂದು 2.25 ಮೀಟರ್ ಅಂತರವನ್ನ ಕೊಡ್ತಾ ಇದ್ದೇನೆ. ನೀವು ಚೆಕ್ ಮಾಡಿದ್ರೆ 528 ಗಿಡ ಬರುತ್ತೆ. 2.75 ಡಿವೈಡೆಡ್ ಬೈ 2.75. ಇದು ತೋಟಗಾರಿಕಾ ಸಂಶೋಧನಾ ಕೇಂದ್ರಗಳು ಕೊಟ್ಟಿರುವಂತ ಒಂದು ರೆಕಮೆಂಡೇಶನ್, ಅದ್ರ ಮೇಲೆ ಮಾಡಿದ್ದೇನೆ ನಾನು. ಅದೇ ರೀತಿ ನಾವೇನಾದ್ರೂ ಈಗ ಅಡಿಕೆಯಲ್ಲಿ ಅಡಿಗಳ ಲೆಕ್ಕ ಮಾಡಿದ್ರೆ ಒಂದು ಎಕರೆಗೆ ನಾನು ಅವಾಗ ಹೇಳಿದೆ 43,560 ಅಡಿ ಇರುತ್ತೆ. ಡಿವೈಡ್ ಬೈ ನಾನೀಗ ಒಂದು 9 ಅಡಿಗೆ ಒಂದು ಗಿಡ ಹಾಕ್ತೀನಿ. ಸಾಲಿಂದ ಸಾಲಿಗೆ 9 ಅಡಿ ಅಂತರವನ್ನ ಕೊಡ್ತೇನೆ ಅಂತ ನೋಡೋದಾದ್ರೆ 537 ಗಿಡ ಬರುತ್ತೆ.